ಕೆಎಸ್ಆರ್ಟಿಸಿ ಬಸ್ ಬರದ ಹಿನ್ನೆಲೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಮಧುಗಿರಿ ಎಸಿ ಕಚೇರಿ ಮುಂದೆ ಎಬಿವಿಪಿ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಇಂದಿಗೂ ಕೂಡ ಹಲವು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಹಾಗೆ ಹಲವು ಗ್ರಾಮಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಈ ಕುರಿತಾಗಿ ಹಲವು ಬಾರಿ ಜನರು ಬಸ್ ತಡೆದು ರಸ್ತೆಯಲ್ಲಿಯೇ ಕೂತು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಇತ್ತ ಪ್ರತಿನಿತ್ಯ ಶಾಲಾ ಕಾಲೇಜಿಗೆ ಓಡಾಡುವ ವಿದ್ಯಾರ್ಥಿಗಳ ಗೋಳು ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೆ ಪರದಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಇತ್ತ ಮಧುಗಿರಿಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಸ್ ಸಿಗದೆ ಪರದಾಡ್ತಿದ್ದಾರೆ. ಈ ಕಾರಣಕ್ಕೆ ಇಂದು ಎಬಿವಿಪಿ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವೃತ್ತದಿಂದ ಎಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ನಂತರ ಮಧುಗಿರಿ ಎಸಿ ಕಚೇರಿ ಮುಂದೆ ನೂರಾರು ವಿದ್ಯಾರ್ಥಿಗಳು ಜಮಾಯಿಸಿ ಪ್ರತಿಭಟಿಸಿದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಮಧುಗಿರಿಯ ಗ್ರಾಮೀಣ ಭಾಗಕ್ಕೆ ಸಮರ್ಪಕವಾಗಿ ಬಸ್ ಒದಗಿಸುವಂತೆ ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ರು. ಇನ್ನು ಇದೇ ವೇಳೆ ಎಬಿವಿಪಿ ಮುಖಂಡ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಬಸ್ ಸಮಸ್ಯೆಯಾದರೆ ಮತ್ತೊಂದು ಕಡೆ ಸರಿಯಾಗಿ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಹೀಗಾಗಿ ಇಂದಿಗೂ ಕೂಡ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಇದೇ ಕಾರಣಕ್ಕೆ ಇಂದು ಎಬಿವಿಪಿ ಹೋರಾಟ ಮಾಡ್ತಾ ಇದೆ. ಇಂದು 100 ಜನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಅದರಲ್ಲಿ ಕೇವಲ 50 ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ ಬರ್ತಾ ಇದೆ. ಸರ್ಕಾರ ಶಕ್ತಿ ಯೋಜನೆಯನ್ನೇನೋ ಜಾರಿಗೆ ತಂದ್ರು, ಆದರೆ ಇಂದಿಗೂ ಕೂಡ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ಇದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಕೂಡಲೇ ಬಸ್ ವ್ಯವಸ್ಥೆಯನ್ನ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಬ್ಬ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿ, ಏನೋ ತನ್ನ ಸ್ಕಾಲರ್ಶಿಪ್ ಅನ್ನು ನಂಬಿಕೊಂಡು ಓದುವಂತಹ ವಿದ್ಯಾರ್ಥಿ, ಇವತ್ತು ಪ್ರತಿ ವರ್ಷನೂ ಕೂಡ ಸರ್ಕಾರ ನಮಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ಕೊಡುತ್ತೆ ಅನ್ನುವಂತಹ ಭರವಸೆಯಿಂದ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ತಾರೆ. ಆದ್ರೆ ಇವತ್ತು 100 ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ 50ರಿಂದ 60% ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಗಳು ಬರ್ತಾ ಇಲ್ಲ. ಏನು ಒಬ್ಬ ವಿದ್ಯಾರ್ಥಿ ಕಾಲೇಜ್ಗಳಿಗೆ ಇಂಟರ್ನ್ಗೆ ಹೋಗ್ಲಿಕ್ಕೆ ಸಮರ್ಪಕವಾದಂತಹ ಬಸ್ ಸಮಸ್ಯೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ. ಒಂದು ಸಮರ್ಪಕವಾದ ಬಸ್ ಸೌಲಭ್ಯ ಇಲ್ಲ. ಏನು ಹೊಸ ಸರ್ಕಾರ ಬಂದ ನಂತರ ಶಕ್ತಿ ಯೋಜನೆ ಅನ್ನೋ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಇದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಸ್ವಾಮಿ. ಆದ್ರೆ ಈ ಒಂದು ಯೋಜನೆ ತಂದ ನಂತರ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗಿತ್ತು. ಏನು ಬಸ್ಗಳ ಸಂಖ್ಯೆಯನ್ನು ರೆಡ್ಯೂಸ್ ಮಾಡಿದ್ರಿ, ಕಡಿಮೆ ಮಾಡಿದ್ರಿ, ಇದರ ನೇರವಾದಂತಹ ಪರಿಣಾಮವನ್ನ ಈ ರಾಜ್ಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, ಯಾರೆಲ್ಲ ಉದ್ಯೋಗಕ್ಕೆ ಹೋಗ್ತಾರೆ ಅವ್ರು ಎದುರಿಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. 75% ಏನು ನಮ್ಮ ಅನೇಕ ಸಮಸ್ಯೆಗಳನ್ನ ಪ್ರತಿನಿತ್ಯ ಒಬ್ಬ ವಿದ್ಯಾರ್ಥಿ ಎದುರಿಸ್ತಾ ಇದ್ದಾನೆ. ಇಷ್ಟೆಲ್ಲ ಸಮಸ್ಯೆ ನಡುವೆ ಹಾಸ್ಟೆಲ್ ನಲ್ಲಿ ಓದೋಣ ಅಂತ ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಕೂಡ ಹಾಸ್ಟೆಲ್ಗಳು ಸಿಗ್ತಾ ಇಲ್ಲ. ಹಾಸ್ಟೆಲ್ಗಳಲ್ಲಿ ಗುಣಮಟ್ಟವಾದಂತಹ ಆಹಾರ ಸಿಗ್ತಾ ಇಲ್ಲ. ನೀವು ಕೊಡುವಂತಹ ದಿನನಿತ್ಯ 1850 ರೂಪಾಯಿ ಫೀಸ್ ಅಲ್ಲಿ ಕೊಡುವಂತಹ ಹಣದಲ್ಲಿ ಹೇಗೆ ತಾನೇ ಹಾಸ್ಟೆಲ್ನವರು ಒಬ್ಬ ಹುಡುಗಂಗೆ ಹೊಟ್ಟೆ ತುಂಬಿಸ್ಲಿಕ್ಕಾಗುತ್ತೆ ಸ್ವಾಮಿ? ಹೇಗೆ ಗುಣಮಟ್ಟವಾದಂತಹ ಆಹಾರ ಕೊಡ್ಲಿಕ್ಕಾಗುತ್ತೆ? ನಾವಿವತ್ತು ತಮ್ಮಲ್ಲಿ ಮನವಿ ಮಾಡ್ತಾ ಇಲ್ಲ, ಆಗ್ರಹವನ್ನ ಮಾಡ್ತಾ ಇದ್ದೇವೆ. ನಮ್ಮ ತಂದೆ ತಾಯಿ ಕಟ್ಟುವಂತಹ ಏನು ತೆರಿಗೆ ಹಣ ಇದೆ ಅದನ್ನ ವೇಸ್ಟ್ ಮಾಡ್ದಲೆ, ಪೋಲ್ ಮಾಡ್ದಲೆ ಈ ಒಂದು ರಾಜ್ಯದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಟ್ಟಿಕೊಳ್ಳಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಇದೇನು ಹೋರಾಟ ಮಾಡಿದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ವಿದ್ಯಾರ್ಥಿ ಪರಿಷತ್ನ ಮೂಲಕ, ಇದು ಕೇವಲ ಸಾಂಕೇತಿಕ ಹೋರಾಟ. ತಾವೇನಾದ್ರೂ ಇನ್ನು 15 ದಿನಗಳ ಒಳಗಡೆ ಸಮರ್ಪಕವಾದಂತಹ ಬಸ್ ಸೌಲಭ್ಯ, ಕಳೆದ ವರ್ಷನೂ ಆಗದೆ ಇರುವಂತಹ ಏನು ವಿದ್ಯಾರ್ಥಿ ವೇತನ ಇದೆ ಅದನ್ನ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡದೇ ಇದ್ರೆ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಬೃಹತ್ ಹೋರಾಟವನ್ನ ವಿದ್ಯಾರ್ಥಿ ಪರಿಷತ್ ಕರೆ ಕೊಡುತ್ತೆ. ರಾಜ್ಯದಾದ್ಯಂತ ರಸ್ತೆ ತಡೆಗಳನ್ನ ಮಾಡ್ತೇವೆ. ಮುಂದೆ ಆಗುವಂತಹ ಪರಿಣಾಮವನ್ನ
ರಾಜ್ಯ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಇವತ್ತು ಮಧುಗಿರಿಯಲ್ಲಿ ನಿಂತ್ಕೊಂಡು ನಾವು ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇನ್ನು ಮನವಿಯನ್ನ ಸ್ವೀಕರಿಸಿದ ಅಧಿಕಾರಿ ಮಾತನಾಡಿ, ಇಂದು ಎಬಿವಿಪಿ ಸಂಘಟನೆ ಮತ್ತು ವಿದ್ಯಾರ್ಥಿಗಳು ಬಸ್ ಸಮಸ್ಯೆ ಕುರಿತು ಮನವಿಯನ್ನ ನೀಡಿದ್ದಾರೆ. ಈ ಕುರಿತಾಗಿ ಮೇಲಿನ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದಿದ್ದಾರೆ. ತಮ್ಮ ಏನು ವಿದ್ಯಾರ್ಥಿಗಳಿಗೆ ಅನುಕೂಲತೆ ಮತ್ತು ಅನಾನುಕೂಲತೆ ಏನಿದೆ ಸಮಸ್ಯೆಗಳಿರೋ ಬಗ್ಗೆ ತಾವೆಲ್ಲರೂ ಸೇರಿ ಇವತ್ತು ಈ ದಿನ ಮಣ್ಣಿನ ಸಲ್ಲಿಸಿದ್ದೀವಿ. ಈ ಮನೆಯ ಸಂಬಂಧಪಟ್ಟ ಇಲಾಖೆ ಹಿಂದೆ ಇವತ್ತು ದಿವಸದಲ್ಲಿ ಕೂಡಲೇ ತಮ್ಮ ಬೇಡಿಕೆಯನ್ನು ಇವತ್ತೇನ ಕೂಡ ನಾನು ಮುಂದೆ ಕಳಿಸ್ಕೊಡ್ತೀನಿ ಅಂತ ನಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.